ಶರತ್ ಕುಮಾರ್ ಗುರೂಜಿ ಗಾరికి ಆತ್ಮಪೂರ್ವಕ ಧನ್ಯವಾದಗಳು. ಹಾಗೂ ಇಲ್ಲಿ ಬಂದಿರತಕ್ಕಂಥ ಹಠಯೋಗಿಗಳಾದ ಆತ್ಮಬಂಧುಗಳಿಗೆಲ್ಲ ನನ್ನ ಆತ್ಮಪೂರ್ವಕ ಧನ್ಯವಾದಗಳು. ನಾನು ಅನೇಕ ಗುರುಗಳನ್ನ ಮೀಟ್ ಮಾಡಿದ್ದೀನಿ. ಸುಮಾರು ಜನಗಳ ಹತ್ರ ನಾನು ನಾನು 10-15 ವರ್ಷದಿಂದ ನಾನು ಬ್ರಹ್ಮೋಪದೇಶ ತಗೊಂಡು ಈ ಮರದಲ್ಲಿದ್ದೀನಿ. ನನಗೆಲ್ಲ ಕನ್ಫರ್ಮ್ ಮಾಡೋಂಥ ಗುರುಗಳು ಒಬ್ಬರು ಸಿಗಲಿಲ್ಲ. ಸುಮ್ಮನೆ ಬೋಧ ಗುರುಗಳೇ ಸಿಕ್ಕಿದ್ದು. ನಾನು ಇದೇ ಥರ ವಿಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ. ನನಗೆ ನೋಡಿದ ತಕ್ಷಣವೇ ನನಗೆ ಏನೋ ಒಂದು ಪವರು ನನ್ನ ಎಳ್ಕೊಂಬಂತು. ನಮ್ಮ ಗುರುಗಳಾದಂಥ ಈ ಶರತ್ ಕುಮಾರ್ ಗುರುಗಳಿಗೆ ಅವ್ರನ್ನ ನೋಡಿದ್ದಕ್ಕೆ ಅಷ್ಟೇ ಅಟ್ರಾಕ್ಟ್ ಆಯಿತು. ಆಮೇಲೆ ಅವ್ರ ಸಾಧನೆ ಬಗ್ಗೆ ಎಲ್ಲ ಹೇಳಿದರು. ಹಿಮಾಲಯದಲ್ಲಿ ನಾವೆಲ್ಲ ಹಿಂಗೆ ಮಾಡಿದ್ವು, ಅವರ ಅನುಭವ ಎಲ್ಲ ಹೇಳ್ಕೊಂಡ್ರು. ನನಗೆ ಇವ್ರು ನೋಡಬೇಕು, ನಾನು ಇವ್ರ ಕಡೆ ಹೋಗಿ ನಾನು ಇವ್ರ ಕಡೆಯಿಂದ ನಾನು ಅವರ ಯೋಗನ ನಾನು ಪಡೀಲೇಬೇಕು ಅಂತ ನಾನು ಭಾಳ ಆತ್ಮಪೂರ್ವಕವಾಗಿ ಅಂದ್ಕೊಂಡು 3-4 ತಿಂಗಳಿಂದ ನಾನು ಸರ್ಚ್ ಮಾಡ್ತಲೇ ಇದ್ದೆ. ಆಮೇಲೆ ಫೋನಲ್ಲೂ ಮಾತಾಡ್ಕೊಂಡು ಹಿಂಗೆ ಬರ್ತಾಯಿದ್ದೆ. ಅವರು ಕಾರಣದಿಂದ ಅಮೇರಿಕಾದಲ್ಲಿ ಕ್ಲಾಸ್ಗಳು ಮಾಡಿ ಅಲ್ಲಿಂದ ಬಂದಾದಮೇಲೆ ಸಡನ್ ಆಗಿ ಫಿಕ್ಸ್ ಮಾಡಿರೋ ಒಂದು ಪ್ರೋಗ್ರಾಮು. ಅಲ್ಲಿಂದ ಬರಬೇಕಾದ್ರೆ ನನಗೆ ನಾನೊಂದು ಎಂಪ್ಲಾಯಿ, ನನಗೆ ಅನನುಕೂಲ ಜಾಸ್ತಿ ಆಗ್ತಿತ್ತು ಬರೋಕ್ಕೆ. ಆದರೆ ಗುರುಗಾರನ ಸ್ಮರಣೆ ಮಾಡಿ ಅಲ್ಲಿಂದ ಅವರೇ ದಾರಿ ತೋರಿಸಿದ್ರು. ಅಲ್ಲಿಂದ ಬಂದೆ. ಟೈಮ್ ಬಸ್ಸು, ಟೈಮ್ಗೆ ಟ್ರೈನು ಎಲ್ಲ ಟೈಮ್ಗೆ ಆಗಿ ಕರೆಕ್ಟಾಗಿ 6 ಗಂಟೆ ನಾನು ಇಲ್ಲಿ ಬಂದು ಸೇರ್ಕೊಂಡೆ. ಅವ್ರ ಕೃಪಾಶೀರ್ವಾದ. ಬಂದು ಆದಮೇಲೆ ನಾನು ಇದು ಮುಂಚೆ 42 ದಿನ ಒಂದು ಅಂಡರ್ಗ್ರೌಂಡಲ್ಲಿ ಕುಂಡಲಿನಿ ಅಭ್ಯಾಸ ಮಾಡಿದ್ದೆ ನಾನು. ಈ 42 ದಿನ ಕುಂಡಲಿನಿ ಅಭ್ಯಾಸ ಮಾಡಿದ್ದು 7 ದಿನದಲ್ಲಿ ನನಗೊಂದು ಅನುಭವ ಆಯಿತು. ಕುಂಡಲಿನಿ ನಾವು ಏನು ಮೂಲಾಧಾರದಲ್ಲಿ ನಾವು ಬಂಧನಗಳಲ್ಲಿ ನೋಡಿದಾಗ ಸಡನ್ ಆಗಿ ಆ ಒಂದು ಕುಂಡಲಿನಿ ರಿವರ್ಸ್ ಆಗಿದ್ದ ನೋಡಿದಂಗೆ ಸಖತ್ ಸಿಕ್ಕಾಪಟ್ಟೆ ಬೆಳಕು ಬಂದು ಹಂಗೆ ಬಿದ್ದೋಗ್ಬಿಟ್ಟೆ. ಅದು ಭಾಳ ಅನುಭವ ಆಯಿತು. ಅನುಭವ ಯಾರು ತೋರ್ಸೋಕ್ಕಾಗೋದಿಲ್ಲ. ಆ ಅನುಭವಿಂಚ ಒಳಕ್ಕೆ ತಿಳಿಸಿಂది. ఆ అనుభవం మాత్రము ఇక్కడ వచ్చి ఏం తెలుసుకుంటామంటే కన్ఫర్మ్ చేసుకునేది. వేరే వాళ్ళంతా బోధ గురువులు బోధిస్తారంతే, కన్ఫర్మ్ చేసేవాళ్ళు లేదు. ఇక్కడ గురుగారి దగ్గర అంత బ్రహ్మాండ శక్తి ఉంది. అది మేము వచ్చి వాళ్ళ దగ్గర తీసుకోవాలి అంతే. జై గురుదేవ్. గురు ಶರತ್ ಕುಮಾರ್ ಗುರೂಜಿಗೆ ನನ್ನ ಆತ್ಮಪೂರ್ವಕ ಧನ್ಯವಾದಗಳು. ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಹಠ ಯೋಗ ಆತ್ಮಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಜೈ ಗುರುದೇವ್.